ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಹಾಸನ ಜಿಲ್ಲೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಶಿವಲಿಂಗೇಗೌಡರು ಪವಿತ್ರವಾದಂಥ ಸಂವಿಧಾನದ ಅಡಿಯಲ್ಲಿ ನಿರ್ಮಾಣವಾದಂಥ ಸಂವಿಧಾನದ ದೇವಸ್ಥಾನವೆಂಬೇ ಹೆಸರು ಪಡೆದಿರುವಂಥ ಸದನದಲ್ಲಿ ಮಾತಾಡಿರುವಂಥ ಪದಗಳು ಇವತ್ತು ಇಡೀ ಸಂವಿಧಾನದ ಅಡಿಯಲ್ಲಿರುವಂಥ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ತಲೆಬಗ್ಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ಆಡಳಿತ ಪಕ್ಷ ಸದನದಲ್ಲಿ ಯಾವುದೇ ಒಂದು ವಿಚಾರಗಳ ಬಗ್ಗೆ ಮಂಡಿಸಬೇಕಾದ್ರೆ ವಿರೋಧ ಪಕ್ಷ ಅದನ್ನ ಖಂಡಿಸುವಂಥದ್ದು ಅದು ಸಂವಿಧಾನಬದ್ಧ ಹಕ್ಕು. ಅದು ಯಾವುದೇ ವಿಚಾರಗಳ ಬಗ್ಗೆ ಆರೋಪ ಪ್ರತ್ಯಾರೋಪಗಳಿರ್ತವೆ, ಅದು ಕಾನೂನುಬದ್ಧವಾಗಿರಬೇಕು, ಕಾನೂನು ಚೌಕಟ್ಟಲ್ಲಿರಬೇಕು. ಒಂದು ಶಾಸಕಾಂಗದ ಸಭೆಯಲ್ಲಿ ಈ ಒಂದು ನಾಡಿಗೆ ಸಂವಿಧಾನದ ಅಡಿಯಲ್ಲಿ ಶಾಸನವನ್ನು ರಚನೆ ಮಾಡಿ ಆ ಶಾಸನಬದ್ಧವಾದಂಥ ಪದಗಳನ್ನು ಕಾರ್ಯಾಂಗ ರೂಪಕ್ಕೆ ತರಲಿಕ್ಕೆ ಮಾಡಬೇಕಾದಂಥ ವೇದಿಕೆ ಇರೋದೇ ಸದನದಲ್ಲಿ. ಆ ಸದನದಲ್ಲಿ ಪ್ರಾಮಾಣಿಕವಾಗಿ ಚರ್ಚೆ ಮಾಡಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಹೊರತಲ್ಲಿ ಬೇಡವಾದಂಥ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನು ತಡೆಯೋದಕ್ಕಂತಲೇ ಸಭಾಧ್ಯಕ್ಷರನ್ನು ನೇಮಕ ಮಾಡಿರ್ತಾರೆ. ಸರ್ವಾನುಮತದಿಂದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎರಡೂ ಕಡೆ ಸದಸ್ಯರ ವೋಟಿಂಗ್ ಮೇಲೆ ಸಭಾಧ್ಯಕ್ಷರನ್ನ ನೇಮಕ ಮಾಡಿರ್ತಾರೆ. ಸಭಾಧ್ಯಕ್ಷರ ಜವಾಬ್ದಾರಿ ಅದು. ಪಕ್ಷಾತೀತವಾಗಿ ಕುಳಿತುಕೊಳ್ಳುವಂಥ ಪವಿತ್ರವಾದಂಥ ಪೀಠ ಸಭಾಧ್ಯಕ್ಷರ ಪೀಠ. ಅದು ಆ ಪೀಠದಲ್ಲಿ ಕುಳಿತಿರುವಂಥ ವ್ಯಕ್ತಿ ಯಾರೇ ಆದರೂ ಕೂಡ ಅವರು ದೇವರ ಸ್ಥಾನದಲ್ಲಿ ಹಿಡಿದು ತಕ್ಕಡಿಯನ್ನು ಹಿಡಿದು ತೀರ್ಪನ್ನು ಕೊಡಬೇಕಾದಂಥ ಜವಾಬ್ದಾರಿ ಅಂತ ಹುದ್ದೆ ಸಭಾಧ್ಯಕ್ಷರ ಹುದ್ದೆ. ಅದು ಆ ಒಂದು ಸದನದಲ್ಲಿ ಶಿವಲಿಂಗೇಗೌಡರು ಅಂತ ಅಶ್ಲೀಲವಾದ ಪದಗಳನ್ನು ಬಳಸಿರುವಂಥದ್ದು ಬಹಳ ವಿಶೇಷವಾಗಿ ಈ ದೇಶದಲ್ಲಿ ಏನಾದರೂ ನಾವು ನಾಗರಿಕತೆಯನ್ನು ಸ್ವಲ್ಪ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದ್ರೆ ಅದ್ರ ಮೂಲ ಬೆನ್ನೆಲುಬಾಗಿ ನಿಂತಿರೋದು RSS. ಇವತ್ತು ಹಿಂದೂ ಸನಾತನ ಧರ್ಮವನ್ನ ಇಡೀ ವಿಶ್ವದಾದ್ಯಂತ ಒಪ್ಕೊಳ್ತಾ ಇದ್ದಾರೆ. ಇವತ್ತು ಜಗತ್ತಿನಾದ್ಯಂತ ಹಿಂದೂ ಸನಾತನ ಧರ್ಮವನ್ನು ಒಪ್ಕೊಳ್ತಾ ಇದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಯಾರಿಗೋಸ್ಕರ ತ್ಯಾಗ ಮಾಡ್ತದೆ ಅಂತ ಅಂದ್ರೆ ದಯವಿಟ್ಟು ಆ ಇತಿಹಾಸದಲ್ಲಿ ಬರೀ ಒಂದು ಪುಟ ಓದಿದ್ರೆ ಸಾಕು RSS ಏನೇನೋ ಗೊತ್ತಾಗ್ತದೆ ಅಲ್ಲಿ. ಆದರೆ ಇದೇ ಶಿವಲಿಂಗೇಗೌಡರು ಛೀ ಥೂ ಅಂತ ಹೇಳಿ ಲೇ RSS ಈ ಪದ ಬಳಕೆ ಮಾಡಿರುವಂಥದ್ದು. ಇಷ್ಟು ಅಶ್ಲೀಲವಾದ ಪದವನ್ನು ಬಳಸಿ ಒಂದು ಹೆಣ್ಣು ಮಗಳ ಬಗ್ಗೆ ಅವೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇರ್ಬೇಕಾದ್ರೂ ಕೂಡ ಸಭಾಧ್ಯಕ್ಷರು ನಗ್ತಾ ಇದ್ದಾರೆ ಅಂತ ಅಂದ್ರೆ ಸಭಾಧ್ಯಕ್ಷರ ಘನತೆಯಲ್ಲಿ ಹೋಗಿದೆ ಇವತ್ತದು. ನಾನು ಕೂಡಲೇ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾವು ಪ್ರೆಸ್ ಮೀಟ್ ಮುಗಿಸಿ ಕೆಳಗೆ ಇಳಿದ ನಂತರ 24 ಗಂಟೆ ಒಳಗಡೆ ಸಭಾಧ್ಯಕ್ಷರು ರಾಜೀನಾಮೆಯನ್ನು ಕೊಡಬೇಕು. ಆಗ ಈ ಸಂವಿಧಾನದ ಅಡಿಯಲ್ಲಿ ಶಾಸಕಾಂಗ ಸಭೆಗೆ ಗೌರವ ಇರ್ತದೆ. ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಸ್ವಾಮಿ ಸಭಾಧ್ಯಕ್ಷ ನೀವು ಅಲ್ಲಿ? ಯಾಕೆ ನಿಮ್ಮ ಧರ್ಮದ ಬಗ್ಗೆ ಮಾತಾಡ್ಲಿಲ್ಲ ಅಲ್ವಾ? ನಿಮ್ಮ ಜಾತಿ ಬಗ್ಗೆ ಮಾತಾಡ್ಲಿಲ್ಲ ಅಲ್ಲ ಶಿವಲಿಂಗೇಗೌಡರು? ಶಿವಲಿಂಗೇಗೌಡರು ಮಾತಾಡಿದ ಯಾರ ಬಗ್ಗೆ? ಈ ದೇಶದ ಬೆನ್ನೆಲುಬಾಗಿರೋಂಥವ್ರನ್ನ, ಈ ಸನಾತನ ಧರ್ಮವನ್ನು ಕಾಪಾಡ್ತಾ RSS ಬಗ್ಗೆ ಮಾತಾಡಿದ್ದು. ಈ ಭಾರತಾಂಬೆ ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೇ ಮಾತಾಡಿದಂಥದ್ದು. ಇಂಥ ಒಬ್ಬ ಯೋಗ್ಯವಾದ ವ್ಯಕ್ತಿಯನ್ನ ಅವನು ಮಾತನಾಡ್ಬೇಕಾದ್ರೆ ನೀವಲ್ಲಿ ನಗಾಡ್ತಾ ಕುಳಿತುಕೊತಿರೋ ಸಭಾಧ್ಯಕ್ಷರೇ, ನೀವಲ್ಲಿ ಯಾವ ನೈತಿಕತೆ ಇದೆ ನಿಮ್ಗೆ? ಸಭಾಧ್ಯಕ್ಷರ ಮುಂದುವರಿಯೋದಕ್ಕೆ ನಿಮ್ಗೆ ನಾವು ಮೌಲ್ಯಗಳ ಬಗ್ಗೆ ಮಾತಾಡಿದ್ರಾ? ಇಲ್ಲ ಬುರ್ಕಾಕ ಬಂದ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರಾ? ಇಲ್ಲ ಯಾವ್ದಾರ ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ರಾ? ಯಾರು ಆ ಒಂದು ಪದ ಉಪಯೋಗಿಸ್ತೀರಿ ನೀವಲ್ಲಿ ಅವತ್ತೇ ಹೊರಗಡೆ ಬಿಸಾಕ್ತಾ ಇದ್ರಿ ನೀವಲ್ಲಿ. CT ರವಿ ಬೆಳಗಾಂ ಅಧಿವೇಶನದಲ್ಲಿ ಏನೋ ಮಾತಾಡಿದ್ರು ಅಂತ ಹೇಳಿ ಸ್ಪಷ್ಟೀಕರಣ ಸಿಗಲೇ ಇಲ್ಲ. ಯಾರ ಮೇಲೆ FIR ಮಾಡಿದ್ರಿ ನೀವಲ್ಲಿ? ಕಂಪ್ಲೇಂಟರ್ಸ್ ಯಾರು? ಸೋಮೋಟೋ ಅಡಿಯಲ್ಲಿ ಸರ್ಕಾರ FIR ಮಾಡ್ಕೊತದಲ್ಲಿ CT ರವಿನ ರಾತ್ರೋರಾತ್ರಿ ಬಂಧನ ಮಾಡೋಂಥ ಕೆಲಸವನ್ನು ಮಾಡ್ತೀವಿ ನೀವಲ್ಲಿ. ಶಿವಲಿಂಗೇಗೌಡನ ಯಾಕೆ ಮಾಡಿಲ್ಲ? ಏನಾಗಿದೆ ಇವತ್ತು ನಿಮ್ಮ ಏಕತೆಗೆ?
ಇವತ್ತು ಕಾಂಗ್ರೆಸ್ ಪಕ್ಷ ಅಂತ, ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಬಂದಂತ ವ್ಯಕ್ತಿ, ಗುಂಡೂರಾವ್ ಅಂತವ್ರನ್ನ, ದೇವರಾಜ ಅರಸು ಅಂತವ್ರನ್ನ, ಎಸ್ ಎಂ ಕೃಷ್ಣ ಅಂತ ಮಹಾನ್ ನಾಯಕರು ಕೊಟ್ಟಂತ ಕಾಂಗ್ರೆಸ್ ಪಕ್ಷ ಅದು. ಎಲ್ಲಿ ಹೋಯ್ತು ನಿಮ್ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ? ಇವತ್ತು ಎಲ್ಲಿಂದಲೋ ಬಂದಂತ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಣು ಮಗಳ ಮಾನ ಹರಾಜಾಗ್ತಾ ಕುಂತವನೆ, ಒಂದು ಧರ್ಮವನ್ನು ಹರಾಜಾಗ್ತಾ ಕುಂತವನೆ. ಇಡೀ ದೇಶದ ಸಂವಿಧಾನದ ದೇವಸ್ಥಾನವಾದಂತ ಇವತ್ತು ಸದನದಲ್ಲಿ ಇವತ್ತು ಅಂತ ಅಶ್ಲೀಲ ಪದ ಉಪಯೋಗಿಸಿ ಕೂಡ ನೀವು ಅಲ್ಲಿ ಕೇಕೆ ಹಾಕ್ತೀರಾ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ಯಾವ ನೈತಿಕತೆ ಇದೆ, ಯಾವ ಮೌಲ್ಯ ಇದೆ ನಿಮ್ಗೆ? ಅಲ್ಲಿ ಬಹಳ ನೋವಿನ ಸಂಗತಿ ಇದು. ಮನೆ ಶಿವಲಿಂಗೇಗೌಡ್ರೆ, ಇದು ಸದನದಲ್ಲಿ ನಡೆದಂತ ವಿಚಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ನಿಮ್ಮ ಹಣೆ ಬರವನ್ನ 10 ನಿಮಿಷ ಎಳೆಯಾಗಿ ಬಿಚ್ಚಿರ್ತೀನಿ. ಈಗ ನೀವು ಯಾರು? ನಿಮ್ಮ ತರ ನಾನು ಅಯೋಗ್ಯ, ಲೋಫರು, ಲಫಂಗ, ಇಡಿಯಟ್ಟು, ಬೇರೆ ಬೇರೆ ಪದಗಳು ಬಳಸಿದ್ರಲ್ಲ, ಆ ಪದ ಬಳಸಲ್ಲ. ಈ ದಾಖಲೆ ಬಿಡುಗಡೆ ಮಾಡಿದ್ಮೇಲೆ ನೀವು ಯಾವ ಪದಕ್ಕೆ ಸೂಕ್ಷ್ಮವಾಗಿ ನೀವು ಸೂಕ್ತವಾಗ್ತೀರ ಅಂತ ಗೊತ್ತಾಗ್ತಾರೆ ಶಿವಲಿಂಗೇಗೌಡ್ರೆ. ನಿಮ್ಮ ರಾಶಿಗೆ ನಾನು ಎಂಟ್ರಿ ಆಗಿದ್ದೀನಿ ಇನ್ಮೇಲೆ. ರೇವಣ್ಣಂಗೆ ಕೆತ್ಕಿದ್ದ ನಿಮ್ಮ ರಾಶಿಗೆ ಶನಿ ಪರಮಾತ್ಮ ಎಂಟ್ರಿ ಆಗಿ ಆಯ್ತು. ನನ್ನ 2ನೇ ಹೆಸರೇ ಶನಿ ಪರಮಾತ್ಮ ಅಂತ. ಇಡೀ ನಿಮ್ಮ ಜಾತಕವನ್ನ ಎಳೆಯಾಗಿ ಬಿಚ್ಚಿರ್ತೀನಿ ಶಿವಲಿಂಗೇಗೌಡ. ಗೌಡ್ರಿ ಅನ್ನೋ ಪದಕ್ಕೆ ಅರ್ಥ ಇಲ್ಲ ನಿಮ್ಗೆ. ಮಿಸ್ಟರ್ ಶಿವಲಿಂಗೇಗೌಡ, ಒಂದೊಂದೇ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ನಾನೀಗ. ಯಾವ ಯೋಗ್ಯವಾದ ನೈತಿಕತೆ ಇದೆ ನಿನಗೆ ಮಾತಾಡೋ ಸದನದಲ್ಲಿ? ನಿಂಗೆ ಏನ್ ಮಾಡಿದ್ದೆ ನೀನು? ನಿನ್ ಯೋಗ್ಯತೆ ಏನ್? ನೀನು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವರು ಗೋಪಾಲಯ್ಯ ಇದ್ದಾಗ ಯಾರ ಕಾಲು ಬಂದಿಡ್ದೆ ನೀನು? ಯಾರ ಕಾಲ್ ಬಂದಿದೆ? ಗೋಪಾಲಯ್ಯರ ಚೇಂಬರ್ ಅಲ್ಲಿ. ನನ್ನ ಹತ್ರ ಬರ್ಲಿಲ್ವ ನೀನು? ಏನಾಗಿತ್ತು ನಿನ್ಗೆ? ನೀನು ಸರ್ಕಾರಿ ಪಾರ್ಕ್ ಅನ್ನು ಕಬಳಿಸಿ ನೀನು ಆ ಜಾಗದಲ್ಲಿ ಮನೆಯನ್ನು ಕಟ್ಟೆ ನೀನು. ರೋಹಿಣಿ ಸಿಂಧೂರಿ ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ನೇರವಾಗಿ ಯಾವ ದೊಡ್ಡ ಬೆದರಿಕೆಗೆ ಎದುರದೆ ನೇರವಾಗಿ ರಿಪೋರ್ಟ್ ಹಾಕಿದ್ರು. ನೀನು ಒಬ್ಬ ಜಮೀನು ಆಸ್ತಿಯ ಕಳ್ಳ ಅಂತ ಬರೆದ್ರು ನಿನ್ನ ಆದೇಶದಲ್ಲಿ. ಕಬಳಿಸಿದ್ದಾರೆ ಅಂತ ಹೇಳಿದ್ರು. ಕಬಳಿಸಿದ್ದಾರೆ ಅಂದ್ರೆ ಕಳ್ಳ ಅಂತ ಅಲ್ವಾ? ಸದನದಲ್ಲಿ ನಿನ್ನ ಕಳ್ಳ ಅಂತ ಅಂದ್ರೆ ತಪ್ಪ ಅದು? ನಿನ್ನ ಆಸ್ತಿಯನ್ನ ನೀನು ಯಾವಾಗ ಸರ್ಕಾರಿ ಪಾರ್ಕ್ ಅನ್ನ ಒತ್ತುವರಿ ಮಾಡಿ, ನೀನು ಒತ್ತುವರಿ ಎಲ್ಲ ಕಬಳಿಸಿಯ ಆ ಆಸ್ತಿಯನ್ನು ನಿನ್ನ ಬೇನಾಮಿ ಹೆಸರಿಗೆ ಮಾಡ್ಕೋಣ ಅಂತೇಳಿ ನಿನ್ನ ವಿರುದ್ಧವಾಗಿ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಕೇಸನ್ನು ಫೈಲ್ ಮಾಡಿದಾಗ ನಾನೇ ರೆಸ್ಪಾಂಡೆಂಟ್ ಅಡ್ವೊಕೇಟ್. ನಾನು ಏನಾಯ್ತು ಅವತ್ತು ಹೇಳ್ರಿ ಶಿವಲಿಂಗೇಗೌಡ್ರೆ? ನಿನಗೆ ತಾಕತ್ತಿದ್ರೆ ನಿಜವಾಗ ನಿನ್ನ ತಂದೆಯ ಮಗನಾಗಿದ್ರೆ ನೀನು ಈ ಸವಾಲಿಗೆ ಬಹಿರಂಗ ಉತ್ತರ ಕೊಡ್ಬೇಕು. ನೀನಲ್ಲಿ ಮೂರ್ಖತನ ಪರಮಾವಧಿ ಏನು ಅಂತಂದ್ರೆ ಅಕ್ರಮ ಅನ್ಯಾಯಕ್ಕೆ ಪೂರಕವಾದ ತಂದೆ ಆದಂತ JDS ಪಕ್ಷ ಅವತ್ತು ನಿನ್ನ ರಕ್ಷಣೆ ಮಾಡ್ತಾವತ್ತು. ಇದೇ ಕುಮಾರಸ್ವಾಮಿ ಅವರು ಮಾಡಿದಂತ ಒಂದು ತಪ್ಪು, ಅವರ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಮಡಗಿ ಬದಲಿ ನಿವೇಶನವನ್ನು ಕೊಡಬಹುದು ಅಂತೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಶಿವಲಿಂಗೇಗೌಡ್ರೆ ನೋಡಿ, ನಿಮ್ಮ ಸಚಿವ ಸಂಪುಟದ ಆದೇಶದ ಪ್ರತಿ ಇದು. ಅವತ್ತು ನೀವು ಸರ್ಕಾರಿ ಪಾರ್ಕ್ ಅನ್ನು ನಿವೇಶನ ಕದ್ದು ಹೊಡೆದಿದ್ದೀರಾ ನೀವು ಅಂತೇಳಿ ನೇರವಾಗಿ ನಿಮ್ಮ ಹೆಸರಿಗೆ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂತೇಳಿ ನಿಮ್ಮ ಮೇಲೆ ಆರೋಪ ಆಗಿ FIR ಆದಾಗ 2ನೇ ಆರೋಪಿ ಬೇರೆ ಯಾರು ಅಲ್ಲ ಶಿವಲಿಂಗೇಗೌಡ್ರೆ. ಆದೇಶದ ಕಾಪಿ ಇದೆ ನೋಡಿ ಇಲ್ಲಿ. KM ಶಿವಲಿಂಗೇಗೌಡ ಬಿನ್ ಮಂಜೇಗೌಡ, ವಾಸ ಮಾರುತಿನಗರ, ಅರಸೀಕೆರೆ, ಹಾಸನ. ನೋಡಿ ಇದು ಆದೇಶದ ಪ್ರತಿ, ಕೋರ್ಟ್ ಆದೇಶದ ಪ್ರತಿ ಇದು. 2ನೇ ಆರೋಪಿ ಇದೆ ಶಿವಲಿಂಗೇಗೌಡ. ಸರ್ಕಾರಿ ಜಾಗವನ್ನು ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿ, ಕಬಳಿಸಿದ್ದಾನೆ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರ ವರದಿ ಆಯ್ತು. ಟೌನ್ ಮುನ್ಸಿಪಾಲಿಟಿ ಅವರದ ರಿಪೋರ್ಟ್ ಕೂಡ ಬಂತು. ಪುರಸಭಾ ಕಾರ್ಯಾಲಯ ಅರಸೀಕೆರೆ ನಿವೇಶನವನ್ನ ಕದ್ದು ಹೊಡೆದಿದ್ಯಾ ನೀನು ಅಂತ ಹೇಳಿ ಏನೆಲ್ಲ ಮಾಡಿದ್ರಿ? ನಿಮ್ಮ ಹುಡುಗಿಗೆ ಒಂದೇ ಒಂದು ಜಾಗ ಇದ್ದಿದ್ದು ಅವತ್ತು. ಯಾವ್ದು ಹೇಳಿ? ಕ್ಯಾಬಿನೆಟ್ ಇಂದ ಕೈ ಬಿಡುವಂತ ವಿಚಾರ ಅವತ್ತಲ್ಲಿ. ಆ ಜಾಗಕ್ಕೂ ಕೂಡ ನೀವು ಏನ್ ಮಾಡಿದ್ರಿ? ಇನ್ನೊಂದು CA ಜಾಗವನ್ನ ಬದಲಿಯಾಗಿ ಕೊಟ್ರಿ ನೀವಲ್ಲಿ. CA ಜಾಗನೇ ಬಿಡ್ಲಿಲ್ಲ ಅಲ್ಲಿ. ಇದ್ರ ಬಗ್ಗೆ ಪ್ರಬಲವಾಗಿ ಹೋರಾಟ ಮಾಡಿದೆ ನಾನಲ್ಲಿ. ಇವತ್ತು ದೇವೇಗೌಡ ಕುಟುಂಬದ ರಕ್ಷಣೆಗೆ ನನ್ನನ್ನು ಹೆಂಗೆ ಹೈಕಮಾಂಡ್ ಕಟ್ಟಾಕಿದ್ರು ಇವತ್ತು, ಅದೇ ತರ ಅವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಗೋಪಾಲಯ್ಯನವರು ಕ್ಷಮೆ ಕೇಳಿಸಿ ಕಾಲಿಡಿಸಿ ಅವತ್ತು ಕೈ ಬಿಡು ಅಂತ ಅಂದ್ರು.
ನಾನು ಸ್ಟೇಟ್ಮೆಂಟ್ ಹಾಕ್ತೀನಿ ಆ ಕೇಸಿಂದ ಅಂದೆ, ಕೇಸಿಂದ ಹೊರಗೆ ಬಂದೆ ನಾನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.